ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ನಾನು RVR ಕ್ಯಾಟರಿಂಗ್ ಅಂತ ಯೂಟ್ಯೂಬಲ್ಲಿ ವೆಬ್ಸೈಟ್ ಇದೆ ಅವ್ರದ್ದು, ಕಲರ್ ಟಾಕೀಸ್ ಅಂತ. ಸೊ ಅವ್ರದ್ದು ನೇಮ್ ಬಂದು RVR ಕ್ಯಾಟರಿಂಗ್ ಅಂತ ಇದೆ. ಸೊ ನಾನು ಅವರು ಮೆಂತ್ಯ ಬಾತ್ ಯಾವ ಥರ ಮಾಡಿದ್ರು ಅಂತ ನೋಡಿ ನಾನು ಅದನ್ನು ಟ್ರೈ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಬಟ್ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಿದ್ದೆ. ಅದನ್ನು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಕೆಲವೊಂದು ನಂಗೆ ಮಸಾಲೆ ಸ್ವಲ್ಪ ತುಂಬ ಇಷ್ಟ ಆಗಲ್ಲ, ನಮ್ಮ ಮನೇಲಿ ಯಾರು ತಿನ್ನೋಲ್ಲ. ಹಂಗಾಗಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಿದ್ದೆ. ಸೊ ನಾನು ಅವ್ರು ಯಾವ ಥರ ಮಾಡಿದರು ಅಂತ ನಾನು ಮತ್ತೆ ಮಾಡಿ ಟ್ರೈ ಮಾಡಿದ್ದೀನಿ. ಚೆನ್ನಾಗಾಗಿತ್ತು. ನಾನು ಮತ್ತೆ ಮಾಡೋದು ಅದೇ ಥರನೇ ಮೆಂತ್ಯ ಬಾತ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಸೊ ಮಸಾಲೆಗೆ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಚಕ್ಕೆ, ಲವಂಗ, ಶುಂಠಿ, ಜೀರಿಗೆ, ಪಲಾವ್ ಎಲೆ ಮತ್ತು ಶುಂಠಿ ತೆಗೆದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ. ಸೊ ಅದ್ರ ಜೊತೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಸೊ ನಾನು ಮಸಾಲೆಗೆ ಮಿಕ್ಸಿಗೆ ಹಾಕೋದಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಜೀರಿಗೆ. ನಾನು ಪಲಾವ್ ಎಲೆ ಒಗ್ಗರಣೆಗೆ ಹಾಕ್ತೀನಿ, ಹಂಗಾಗಿ ಏನು ಬೇಕಿಲ್ಲ ಮಿಕ್ಸಿಗೆ. ಸೊ ಕಾಯಿ ತೊಗೊಂಡಿದ್ದೀನಿ 1 ಕಪ್ಪಲ್ಲಿ. ಸೊ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಮಿಕ್ಸಿಗೆ ಎಲ್ಲ ಹಾಕಿದ್ದೀನಿ ನಾನು ಆಲ್ರೆಡಿ. ಸೊ ನಾನು ಅಕ್ಕಿ ನೆನೆಸಿಡೋಣ ಅಂತ ಒಂದು ಪಾತ್ರೆಯಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ. ಅದು 4 to 5 ಮೆಂಬರ್ಸ್ ತಿನ್ಬೋದು ಮೀಡಿಯಮ್ ಗ್ಲಾಸಲ್ಲಿ. ನೋಡಿ, ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸು ಮತ್ತು ಇದು ಹಾಫ್ ಗ್ಲಾಸ್ ಹಾಕ್ತಿರೋದು ನಾನು. 1.5 ಗ್ಲಾಸು ಅಕ್ಕಿ ಹಾಕಿದ್ದೀನಿ, ನೆನೆಸಿಟ್ಟಿದ್ದೀನಿ ನಾನು ಆಲ್ರೆಡಿ ಒಂದು 20 ಮಿನಿಟ್ಸ್ ನೆನೆಸಿಡೋಣ ಅಂತ. ಸೊ ಮಿಕ್ಸಿಗೆ ನಾನು 1 ಕಪ್ ಕಾಯಿ ಹಾಕ್ತಿದ್ದೀನಿ. ಅದ್ರ ಜೊತೆ ತೆಗೆದಿಟ್ಕೊಂಡಿರೋ ಮಸಾಲೆ ನೋಡಿ ಯಾವುದೇ ತೆಗೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ತಿದ್ದೀನಿ. ಸೊ ಮಿಕ್ಸಿ ಆದಮೇಲೆ ನೋಡಿ ತುಂಬ ನುಣ್ಣಗೆ ಆಗಿರಬೇಕು, ಈ ಥರ ಇಷ್ಟಿದ್ರೆ ತಿಕ್ನೆಸ್ಸು ಸಾಕಾಗುತ್ತೆ. ಸೊ ಮೆಂತ್ಯ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ. ಇಷ್ಟು ಸೈಜಲ್ಲಿ ಕಟ್ ಮಾಡಿದ್ರೆ ಸಾಕಾಗುತ್ತೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಸೊ 5 ಟೇಬಲ್ಸ್ ಅಷ್ಟು ಸ್ಪೂನಲ್ಲಿ ಆಯಿಲ್ನ ಹಾಕಿದ್ದೀನಿ. ಸೊ ಎಣ್ಣೆ ಕಾದಿದ ತಕ್ಷಣ ನಾನು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದ ನಂತರ ಪಲಾವ್ ಎಲೆ ತೆಗೆದಿಟ್ಕೊಂಡಿದ್ದೆ. ಪಲಾವ್ ಎಲೆ ನಾನು ಮಿಕ್ಸಿಗೆ ಹಾಕಿರಲಿಲ್ಲ, ಸೊ ಒಗ್ಗರಣೆಗೆ ಹಾಕೋಣ ಅಂತ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನು ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿದ ತಕ್ಷಣ ನಾನು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಮಿಕ್ಸ್ ಮಾಡಬೇಕು. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ಅಷ್ಟಾಗಿದ ತಕ್ಷಣ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಅಲ್ವಾ, ಸೊ ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಆಯಿಲಲ್ಲೇ ಬೇಯಬೇಕು. ಎಣ್ಣೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಹಸಿ ಸ್ಮೆಲ್ ಹೋಗೋ ಥರ ನೋಡಿ ಯಾವ ಥರ ಅಂದರೆ ಕಲರೇ ಚೇಂಜ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂದರೆ ಎಣ್ಣೆಯಲ್ಲಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ಅಷ್ಟು ಕಲರ್ ಚೇಂಜ್ ಆಗಬೇಕು. ಮತ್ತು ನಿಮ್ಗೆ ಇನ್ನೂ ಗೊತ್ತಾಗಬೇಕು ಅಂದರೆ ಸ್ಮೆಲ್ಲು ಫ್ಲೇವರೇ ಚೇಂಜ್ ಆಗುತ್ತೆ. ನಿಮ್ಗೆ ಹಸಿ ಸ್ಮೆಲ್ ಏನು ಬರಲ್ಲ ನೀವು ಮಿಕ್ಸಿ ಮಾಡಿರೋದು. ಸೊ ಆ ಥರ ಚೆನ್ನಾಗಿ ಫ್ರೈ ಆಗಬೇಕು. ಕಲರು ಚೇಂಜ್ ಆಗುತ್ತೆ ಒಂದು, ಮತ್ತು ಸ್ಮೆಲ್ಲು ಕೂಡ ಚೇಂಜ್ ಆಗುತ್ತೆ. ಹಸಿ ಸ್ಮೆಲ್ ಇರೋದಿಲ್ಲ ನಿಮಗೆ. ಮತ್ತು ಎಣ್ಣೆ ಕೂಡ ಅದು ಬೆಂದಿದ ತಕ್ಷಣ ಸೊ ಅದು ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ನಿಮಗೆ ಗೊತ್ತಾಗಿದೆ. ಎಣ್ಣೆ ಎಲ್ಲ ಕಾಣಿಸ್ತಿದೆ ಅಲ್ವಾ ಮೇಲ್ಗಡೆ. ಸೊ ಅಷ್ಟಾಗಿದೆ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಒಂದು ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇನು ಚೆನ್ನಾಗಿ ಬೇಯಬೇಕು ಅಂತ ಏನಿಲ್ಲ, ವಿಜಿಲ್ ಕೂಗಿಸ್ತೀವಲ್ಲ ಅದರಲ್ಲೇ ಬೆಂದಿರುತ್ತೆ ಟೊಮೊಟೊ. ಸೊ ಒಂದು 2 ನಿಮಿಷ ಚೆನ್ನಾಗಿ ಹುರಿದು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ಮಿನಿಟ್ಸು ಅದರಲ್ಲೇ ಫ್ರೈ ಮಾಡಬೇಕು. ಸೊಪ್ಪು ಫ್ಲೇವರ್ ಒಂದು ಸ್ವಲ್ಪ ಹೋಗಲಿ ಅಂತ ಅಷ್ಟೇ. ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ರೇ. ನೆಕ್ಸ್ಟ್ ಅದ್ರ ಜೊತೆ ನಾನು ಅಕ್ಕಿ ಹಾಕ್ತಿದ್ದೀನಿ. ಆಲ್ರೆಡಿ ನಾನು 20 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ. ಸೊ ಅದನ್ನು ಅಕ್ಕಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1-2 ಕುದಿ ಬರಬೇಕು. ಅದ್ರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಸೊ ಅದ್ರ ಜೊತೆ ಕುದಿಬೇಕು, ಸ್ವಲ್ಪ ಚೆನ್ನಾಗಾಗುತ್ತೆ. ಮತ್ತು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಬೇಕು. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಎಲ್ಲದಕ್ಕೂ ಬೆರಿಬೇಕು ಅಕ್ಕಿಗೆ ಎಲ್ಲನೂ. ಹಾಗಾಗಿ ಚೆನ್ನಾಗಿ ಬೆರೆತಿದ ತಕ್ಷಣ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಅಂದರೆ 1.5 ಗ್ಲಾಸ್ ನಾನು ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸ್ ನೀರು ಮತ್ತು 1/2 ಗ್ಲಾಸಿಗೆ 1 ಗ್ಲಾಸ್ 3 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು 2 ವಿಶಿಲ್ ಕೂಗಿಸಿದ್ದೀನಿ. ಕೂಗಿಸಿದ ಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇಷ್ಟ ಆಗಿದೆ ಅಂದರೆ ತುಂಬ ಸ್ಮೂತಾಗೂ ಇರುತ್ತೆ, ಉದ್ರಾಗೂ ಇರುತ್ತೆ. ತುಂಬ ಮಕ್ಳಿಗೆ ತಿನ್ಸೋಕ್ಕೂ ಚೆನ್ನಾಗಿರುತ್ತೆ, ಗಟ್ಟಿ ಇರೋದಿಲ್ಲ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ಚೆನ್ನಾಗಾಗಿದೆ ಮೆಂತ್ಯ ಬಾತ್ ಅಂತ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಯಾವ ಥರ ನೀವು ಮಾಡಿದ್ದು ಯಾವ ಥರ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಆಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ವೀಡಿಯೋ ನೋಡ್ತಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ.